ಆದರೂ ಏನಾನ ಅತ್ತೆಯರ ನಿಜವಾಗ್ಲೂ ಇಷ್ಟು ಸುಖವಾಗಿ ಆರಾಮಾಗದಾರ. ಈ ಮನೆ ಕೆಲಸ ಮಾಡಿ ಸಾಕಾಗದಂದ್ರೆ ನನಗೆ ನಿನಗೆ ಇಬ್ಬರಿಗೆ. ಅಕ್ಕ ನಾನು ಇದನ್ನು ಕೇಳ್ಬೇಕಂದೆ. ಅಲ್ಲ ಅಟ್ಲೀಸ್ಟ್ ಬರೀ ಮಕ್ಳಿಗೆ ತಿನ್ಸೋದು ಉಣ್ಸೋದು ಮೊಮ್ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇನು? ಒಂಚೂರು ನಾವು ಬರೋದೊಳಗೆ ಅಲ್ಲೇ ಕುಂತು 4 ಬಾಂಡೆ ತೊಳಿಬೋದಪ್ಪ, ಅದನ್ನೂ ಮಾಡಂಗಿಲ್ಲಕ್ಕ. ಅಯ್ಯ ಬಾಂಡೆ ಕೊಂಟಿ ಅರ್ಬಿ ಒಂದು 4 ಅರ್ಬಿ ಒಗ್ದಾಕ್ಬೋದ, ಅದನ್ನೂ ಮಾಡಂಗಿಲ್ಲ. ಹೊಳ್ಳ ಬಳ್ಳ ಅದೊಂದು ಆಕಳದ್ದು ಹೇಳ್ತಾರೆ. ನಾ ಹಕ್ಕಿ ಬಳದೆ, ಹಕ್ಕಿ ತೊಳೆದೆ, ಸಗಣಿ ಬಾಚಿದೆ, ಹಾಲು ಹಿಂಡಿದೆ, ಹುಲ್ಲು ಹಾಕಿದೆ, ನೀರು ಕೊಟ್ಟೆ, ಇದನ್ನೇ ಹೇಳೋದು. ಅವನ್ನೆಲ್ಲ ಯಾಕೆ ಇಟ್ಕೋಬೇಕು ಮನೆ ಒಳಗೆ? ಬಡ ಎಲ್ಲ ಮಾರು ಹಾಕಿದ್ರೆ ಆತಪಾತಾಗ ಏನು ಒಂದು ಪಾಕೆಟ್ ಹಾಲು 22 ರೂಪಾಯಿ. ಬೆಳಗ್ಗೆ ಅಡ್ಡಾಡ್ಕೊಂತ ಹೋಗಿ ವಾಕಿಂಗ್ ತಂದು ಕೊಟ್ಬಿಟ್ರೆ ಆತಪ್ಪ. ಸುಳ್ಳ ಇವನ್ ಮನ್ಯಾಗ ಇಟ್ಕೊಳ್ಳೋದು ಇವ್ಕೆ ಹಿಂಡಿ, ಬೂಸ, ಹುಲ್ಲು, ಮುಸುರಿ, ಆಮೇಲೆ ಇವ್ರ ಸಗಣಿ ಬಳಿ, ಉಚ್ಚಿ ಬಾಚ್, ಅದು ಹಿತ್ಲಕ್ಕೆ ಹೋಗಂಗಿಲ್ಲ. ಉಚ್ಚಿ ವಾಸನಿ ಅಂದ್ರೆ ವಾಸನಿ, ಕಾಲಿಡಕ್ಕೆ ಮನಸ್ಸಾಗಂಗಿಲ್ಲ. ಎಂತ ಸುಸ್ತ್ಯಾರಿ ಇವ್ರು. ಇಷ್ಟೆಲ್ಲ ನಾನು ಇವ್ರಿಗೆ ಒಳ್ಳೇದು ಮಾಡಿದ್ರು, ಇವ್ರು ದುಡಿಮೆ ಮಾಡಕ್ಕೆ ನಾನು ನನ್ನ ಬಂಗಾರ ಮಾರಿ ಇವ್ರಿಗೆ ರೊಕ್ಕ ಕೊಟ್ಟರು ಇಂಥ ವಿಷಾಕಾರದ್ ಬಿಡಂಗಿಲ್ಲಲ್ಲ ಹಾವಿನ ಜಾತ್ಯಾರ. ಅಲ್ಲಿ ನೋಡಿದ್ರೆ ಗೆಳತಿ ಜಗಳ ಮಾಡಿದ್ಲು ಅನ್ಕೂಟ. ಕಷ್ಟ ಸುಖ ಹೇಳ್ಕೊಂಡೇನೆ ಅಂದ್ರೆ ಆಕಿನೂ ಇಲ್ದಂಗೆ ಆದ್ಲೀಗ. ಮನುಷ್ಯಾಗ ರೊಕ್ಕನೇ ಇಷ್ಟೊಂದು ಮುಖ್ಯ ಆತ? ಇಷ್ಟು ಮುಖ್ಯನಾ ರೊಕ್ಕ? ಗೆಳತ್ಯ ನಾನು ಹರಿದು ಹೋಗಿ ಅಂತ ಶಕ್ತಿ ಐತೆ ಆ ರೊಕ್ಕಕ್ಕೆ. ಅಯ್ಯೋ ದೇವ್ರೇ, ಮನೆಗೆ ಬಂದ್ರೆ ಸ್ವಸ್ತ್ಯಾರು ಅದೇ ರೀತಿ ವಿಷಾಕಾರಕತ್ತಾರ. ರೊಕ್ಕ ರೊಕ್ಕ ರೊಕ್ಕ. ಅಯ್ಯೋ ದೇವ್ರೇ. ನಾನು ಅದನ್ನೇ ಅಂತೀನಿ. ಇನ್ನು ಈಗ ಅತ್ತಿಯರು ಮಾಡಕತ್ತಾರ. ಮೊದಲೆಲ್ಲ ನಾನೇ ಮಾಡ್ತಿದ್ನಲ್ಲ, ತೊಳೆಯೋದು ಬಳಿಯೋದು ಎಲ್ಲ ನಾನೇ. ಆಕಳದ್ದೆಲ್ಲ ಕೆಲಸ ಮಾಡ್ತಿದ್ದೆ. ಸೋಮವಾರ ಆತಂದ್ರೆ ಸಾಕು, ಆಕಳ ಮೈ ತೊಳಿ, ಆಕಳ ಮೈ ತೊಳಿ, ಆಕಳ ಮೈ ತೊಳಿ, ಆಕಳ ಮೈ ತೊಳಿ, ಬರೀ ಇದನ್ನೇ ನೋಡೋದೆ. ತಲೆ ಕೆಟ್ಟ ಹೋಗಿತ್ತು ನನಗಂತರೂ ಹೊತ್ತಾಗ ಒಂದೊಂದ್ಸಲ ಅಂತರೂ. ಸಿಟಿ ಒಳಗಿದ್ದಾಗ ಎಷ್ಟು ಚೆನ್ನಾಗಿತ್ತು. ಏನು ಸ್ವಲ್ಪ ರೊಕ್ಕ ಜಾಸ್ತಿ ಖರ್ಚಾಕಿತ್ತು ಅಷ್ಟೇ. ಇದು ನನ್ನ ಗಂಡ ಇಲ್ಲಿ ಓಡ್ ಬಂತು, ಅದೇ ನನಗೂ ತ್ರಾಸ ಆಗಿರೋದು. ಯಾಕಾರ ಬಂದ್ಲ ಏನ ಈಕೆ? ಅಯ್ಯೋ ದೀಪಾ, ನಾನು ಅಷ್ಟೇನ, ನೀ ಇಲ್ದಾಗ ನನ್ನ ಕೆಲಸ ನಂದು, ನನ್ನ ಮನೆ ಒಟ ಅಡಿಗೆ ಮಾಡ್ಕೊಳ್ಳೋದು, ಕೆಲಸ ಮಾಡ್ಕೊಳ್ಳೋದು, ಆರಾಮಿರೋದಪ್ಪ. ನಾನು ಯಾವುದಕ್ಕೂ ಭಾಳ ತಲೆ ಕೆಡ್ಸ್ಕೊತಿದ್ದಿಲ್ಲ, ಕೆಲಸನೂ ಜಾಸ್ತಿ ಹಾಕಿದ್ದಿಲ್ಲ. ಅತ್ತಿ ಮಾವರು ಹಿತ್ತಲಾಗ ಮಾಡ್ಕೋತಿದ್ರು. ಹೌದಾ? ಈಗ ನೋಡು ಎಲ್ಲ ಮಾಡೋದಾಗೈತೆ. ಅದು ಹೋಗ್ಲಿ ಬಿಡು. ನೋಡಿ ಇವತ್ತು ಅಂಗಡಿಗೆ ನಾನು ಸುಟಿ ಮಾಡೇನಿ, ನೀನು ಸುಟಿ ಮಾಡಿ. ಮನ್ಯಾಗ ಕೆಲಸ ಅಂದ್ರೆ ಕೆಲಸ. ಒಂದು ಸ್ವಲ್ಪ ಸುಟಿ ಮಾಡೇವಿ, ಆರಾಮ್ ಇರುನು ಅಂದ್ರೆ ಆಗಂಗೇ ಇಲ್ಲ. ಈಗ ಅಡಿಗೆನೂ ಮಾಡಬೇಕು, ಮನೆ ಕೆಲಸನೂ ಮಾಡ್ಕೋಬೇಕು. ಅಯ್ಯೋ ದೇವ್ರೇ, ಇನ್ನು ಮನೆ ಬಿಟ್ಟು ಎಲ್ಲಿ ಹೋಗ್ಬೇಕಾದ್ ನಾನು ಅಂತೇನೆ. ನಾನು ಸಾಕು ಮುಚ್ಚ್ರಿ ಬಾಯ್ನ. ಅದು ಮಮ್ಮರ ನಾವು ಒಂದು ಸ್ವಲ್ಪ ಹಂಗೆ ಕೆಲಸ ಜಾಸ್ತಿ ಆಗಿತ್ತಲ್ರಿ, ಸ್ವಲ್ಪ ಏನೋ ಮಾತಾಡ್ಕೊಂತ ನಿಂತಿದ್ವಿ. ಕೇಳಿಸ್ಕೊಂಡೇನಮ್ಮ ದೀಪಾ, ನೀವೇನೇನು ಮಾತಾಡಿದ್ರಿ ಇಬ್ರು ಕೇಳಿಸ್ಕೊಂಡೇನಿ. ನಮ್ಮವ್ವ ಕೆಲಸ ಮಾಡಂಗಿಲ್ಲ ಅಂತ ನೀವಿಬ್ರು ಹೇಳಾಕತ್ತೀರಿ. ಅಕ್ಕಿನಷ್ಟು ಕೆಲಸ ನಿಮ್ಮ ಜಲಮದ ಸತ್ತು ಹುಟ್ಟಿ ಬಂದ್ರು ಮಾಡೋದಿಲ್ಲ ನೀವು. ಏನ ನೋಡ, ನಾವು ಸಣ್ಣವರಿದ್ದಾಗಿಂದ ನೋಡಿರೋದು ಇದನ್ನ ಹೇಳ್ತಾ ಇದೀನಿ. ಇನ್ನೂ ನಮ್ಮವ್ವ ಚಲೋ ಅದಾಳ, ಬಂಗಾರದಂಗದಾಳ ಅಂತ ಅತ್ತಿ ಸಿಕ್ಕಿರೋದಕ್ಕೆ ಪುಣ್ಯ ಮಾಡಿರಿ. ಬಂಗಾರ ಮಾರಿ ರೊಕ್ಕ ಕೊಟ್ಟಾಳ, ದುಡ್ಮಿ ಮಾರ್ಕೋರಿ ಅಂತೇಳಿ. ಏನ ನಮ್ಮವ್ವಗೆ ಸಿಕ್ಕಂತ ಅತ್ತಿ ನೀನು ಸಿಕ್ಕಿದ್ರಂದ್ರೆ ನಿಮ್ಮಿಬ್ರಿಗೆ ನೀವು 3 ದಿನ ಬಾಳೆ ಮಾಡ್ತಿದ್ದಿಲ್ಲ. ನೀವು ಹೆಂಗಿದ್ಲು ಗೊತ್ತ ನಮ್ಮಮ್ಮ? ಒಳ್ಳೆಕೆ ಇದ್ಲು, ಆದ್ರ ಅಷ್ಟ ಖಡಕ್ ಇದ್ಲು, ಅಷ್ಟ ಇದು ಇದ್ಲಕ್ಕೆ ಗೊತ್ತನ. ಮಾತಿಗೆ ಮಾತು ಬಿಡ್ತಿದ್ದಿಲ್ಲ, ಹಂಗಿದ್ಲ. ಎಷ್ಟು ಉರ್ಸ್ಕೊಂಡ್ ತಿಂತಿದ್ಲ ಗೊತ್ತನ? ಇನ್ನೂ ಹಂಗಿಲ್ಲ ನಮ್ಮವ್ವ ನಿಮ್ಗ. ಇಲ್ಲೋಡ ವಯಸ್ನ್ಯಾಗ ನಮ್ಮವ್ವ ಇಲ್ಲೋಡಿಲ್ಲ, ಬೆಳಿಗ್ಗೆ ನಮ್ಮ ಅಪ್ಪನ ಕೂಟ ಹೊಲಕ್ಕೆ ಹೋಗಿ ಸಂಜಿತ ನಾನು ಕೆಲಸ ಮಾಡಿ ಮನಿಗೆ ಬಂದು ನಮ್ಮಪ್ಪ ರೆಸ್ಟ್ ಮಾಡಿದ್ರೆ ನಮ್ಮವ್ವ ಅಡಿಗೆ ಮನಿಗೆ ಬರ್ತಿದ್ಲ, ಕೈಕಾಲ್ ಮಕ್ಕ ತಕೊಂಡು. ನಮ್ಮಪ್ಪ ವಿಶ್ರಾಂತಿ ತಗೊಂತಿದ್ದ, ಜಗಲಿ ಕಟ್ಟಿ ಮ್ಯಾಕುಂತ ಮಾತ್ರ ರಾತ್ರಿ ಕುಡಿಯಾಕ ಹೋಗಿದ್ದ, ಆರಾಮ್ ಮನಿಗೆ ಬರ್ತಿದ್ದ. ಏನ ನಮ್ಮವ್ವ ಎಲ್ಲಾ ಕೆಲಸ ಮಾಡಿ ಅರ್ಬಿ ಹೋಗಿದ್ದು, ಬಾಂಡೆ ತಿಕ್ಕುದು. ನಮ್ಮ ಅಜ್ಜಿ ನಮ್ಮವ್ವ ಬರ್ತಾನ ಹಂಗ ಇಟ್ಟಿರ್ತಿದ್ಲ. ಓಟು ಕಸ ಹೊಡೆದ ಕಲ್ಲು ಒರೆಸಿ, ಬಾಗಲ್ ನೀರ್ ಹಾಕಿ ದೀಪ ಹಚ್ಚಿ, ಹೊಸು ಬಾಂಡೆ ಕಸ ಅಷ್ಟು ಮಾಡ್ಕೊಂಡು ಮತ್ತೆ ಒಳಗೆ ಬಂದು ಅಡಿಗೆ ಮಾಡ್ಬೇಕು. ನಮ್ಮವ್ವ ಅಡಿಗೆ ಮಾಡಿ ಎಲ್ಲಾರ್ಗಿ ಊಟಕ್ಕೆ ನೀಡಿ, ರಾತ್ರಿ ಉಳಿತು ಒಂದ್ ರೊಟ್ಟಿ ತಿಂತಾಳ, ಉಳಿದಿಲ್ಲಪ್ಪ ಆಗಿಲ್ಲ ಅಂದ್ರೆ ತನ್ನ ಜನ್ಮಕ್ಕೆ ತಾ ಮಾಡ್ಕೊಂಡ್ ತಿನ್ನಕ, ಯಪ್ಪ ಆಮೇಲೆ ಮಾಡ್ಕೊಂಡ್ರ ತಗೋ, ಇದ್ದಿದ್ ತಿಂದ್ರ ತಗೋ ಅಂತೇಳಿ ಏನ ಒಂದೊಂದ್ಸಲ ತಿನ್ಲಾರ್ದಂಗ್ ಮಕ್ಕೊಂಡಾಳ. ಗೊತ್ತೈತೆ ನಿಮ್ಗೆ? ಇದ್ದಿದ್ದ ಅನ್ನಪನ್ನ ಉಂಡ. ಯಾಕಂದ್ರೆ ಮಂದಿ ಬಾಳಕಿದ್ವಿ, ಉಣ್ತಾ ಹೆಚ್ಚೆಚ್ಚಿಗೆ ತಿಂದು ಬಿಡ್ತಿದ್ರ. ನಮ್ಮ ಅಜ್ಜಗಳೆಲ್ಲ ಅವಾಗ 5 ರೊಟ್ಟಿ 6 ರೊಟ್ಟಿ ಮ್ಯಾಗ ತಿಂತಿದ್ರ. ಹಂಗಾಗಿ ಹಿಟ್ಟು ನಾದ್ಕೊಂಡಿದ್ದು ಒಮ್ಮೆ ಸಾಲ್ತಿದ್ದಿಲ್ಲ. ಹೊಳ್ಳಿ ತನಗೊಬ್ಬಳಿಗೆ ನಾದ್ಕೊಂಡ್ ಮಾಡಾಕ ಬೇಜಾರಾಕಿತ್ತು. ನಾನವ ಬೇಕೆ ಅಲ್ಲ, ನಡೀತಿತ್ತು ಏನಾರ ಒಂದ್ ತಿಂದ್ರಾತ ಅಂತೇಳಿ ಮಾಡ್ಕೊಂತಿದ್ದಿಲ್ಲ. ಏನೋ ಗೊತ್ತೈತೆ ನಿಮ್ಗ ನಮ್ಮ ಒಂದ್ ರಾತ್ರಿನೂ ಅಷ್ಟೇ 9 ಆತಂದ್ರೆ ಕಣ್ಣು ಮುಚ್ಚಾಕ್ ಚಾಲು ಮಾಡಿರ್ತೀರಿ ಇಬ್ರು. ನೀವು ಮಕ್ಕಳನ್ನ ಆಲೆ ಬೆದ್ರಿಸಿ ಮನಸ್ಸಾಗ ಕಳ್ಸಿರ್ತೀರಿ. ನೀವು ಹೋಗಿ ಮಕ್ಕೊಂತೀರಿ. ಗಂಡುಗಳು ಒಮ್ಮೆ ನಿನ್ ಗಂಡು ಬಂದಾಗ ಊಟಕ್ಕೆ ನೀಡದಕ್ಕೆ ನೀ ಮಕ್ಕೋತಿ, ಇಲ್ಲಪ್ಪ ಅಂತಂದ್ರೆ ಲೇಟ್ ಆಗಿ ಬಂದ್ರೆ ಅವು ನೀಡ್ತಾಳ. ನಮ್ದು ಹಂಗಿದ್ದಿದ್ದಿಲ್ಲ. ನಾ ಸಣ್ಣವಿದ್ದಾಗ ನೋಡೇನಲ್ಲ ಏನು ಕಷ್ಟನ ನಮ್ಮ ಒಂದು ಕಣ್ಣಾರೆ. ನಮ್ಮವ್ವ ಅತ್ತಿ ಮಾವಗ ಊಟಕ್ಕೆ ನೀಡಿ, ಗಂಡಗ ನೀಡಿ, ನಮ್ಮ ಮಕ್ಕಳಿಗೆ ನಮ್ಮಿಬ್ರಿಗೂ ತಿನ್ನಿಸಿ ಏನ ಮತ್ತ ತಿಂದು ಮಕ್ಕಳು ಮಟ 11 ಟೈಮ್ ಎಲ್ಲಾ ಮುಗಿಸಿ. ಮತ್ತದು ಹಂಗಲ್ಲ, ಬೆಳಗಿಗೆ ಏನ್ ಬೇಕು ಎಲ್ಲ ತಯಾರು ಮಾಡಿ ಮಕ್ಕೋಬೇಕಿ. ಹಂಗಲ್ಲ ಮತ್ತ ಎದಕ್ಕರ ಹಾಕಿದ್ರೆ ರುಬ್ಬಿ ಮಕ್ಕೋಬೇಕು. ಈಗಿನಂಗ್ ಮಿಕ್ಸಿ ಎಲ್ಲ ಪಕ್ಷಿ ಎಲ್ಲ ಒಳ್ಳ ಕುತ್ಕೊಂಡು ರುಬ್ತಿದ್ಲ ನಮ್ಮವ್ವ. ಆಗಿನಾರದ್ ನೀ ಏನ್ ಹೇಳ್ತಿ? ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡ್ತಿದ್ಲ ನಮ್ಮವ್ವ. ನೀವು ಮಾಡ್ತೀರಿ ಒಂದಿನಾರ ಕಟ್ಟಿಗೆ ಹಚ್ಚಿ? ಗೊತ್ತೈತಿ ನಿಮಗ? ಇನ್ನು ಈಗ ಯಾವಾಗಾರ ಮಾಡಿದ್ದಾಳ ಏನ? ಈಗ ತವ್ರ ಮನ್ಯಾಗ ಈಗೆಲ್ಲಾ ಮರ್ತ ಮಾತಾಡಕತ್ತಾಳ ಈಕಿನು.
ಬೆಳಗ್ಗೆ ನಾವೆಲ್ಲಾರು ಮಕ್ಕೊಂಡಿದ್ರು ನಸಿನಾಗ ಎದ್ದಿರ್ತಾಳ, ರಾತ್ರಿ ಲೇಟಾಗಿ ಮಕ್ಕೊಂತಾಳ, ಬೆಳಿಗ್ಗೆ ನಸಕ್ನಾಗ ಹೇಳ್ತಾಳ, ಗೊತ್ತೈತಿ? ಎದ್ದು ಮತ್ತೆ ಹೊಲಕ್ ಕಟ್ಕೊಂಡು ಹಾಕ ಹುಯಿ ಅಂತ ರೊಟ್ಟಿ ಬಡಿಬೇಕು, ಎಲ್ಲಾ ಒಂದು 2 ತರ ಪಲ್ಯ ಮಾಡ್ಬೇಕು, ಅನ್ನ ಮಾಡ್ಬೇಕು, ಸಾರು ಮಾಡ್ಬೇಕು, ಮನ್ಯಾಗಿದ್ದವ್ರಿಗೂ ಇಡ್ಬೇಕು, ಹೊಲಕ್ ಹೋದ್ರೆ ಹೊಲಕ್ ಕಟ್ಕೊಂಡು ಹೋಗ್ಬೇಕು. ಮತ್ತಲ್ಲೇ ಗಣಸೂರ್ ಸರಿ ಸಮ ನಿಂತು ದುಡಿಬೇಕು ಹೊಲದಾಗ, ಕಳೆ ತೆಗಿ, ಶೇಂಗಾ ಕೀಳು, ಹತ್ತಿ ಬಿಡಿಸ, ಮೆಣಸಿನ್ಕಾಯಿ ತೆಗಿ, ಆದಂತ ಇದಂತ ಅಂತೇಳಿ ಎಲ್ಲಾ ಕೆಲಸ ಮಾಡ್ಬೇಕಿ ಹೊಲದಾಗ. ಮಾಡಿ ಸಂಜೆಗೆ ಬಂದು ಮತ್ತು ಅದನ್ನೇ ಮಾಡ್ಬೇಕಿ. ಏನ್ ಹಸನ ಮಾಡೋದ್ರಿಂದ ಹಿಡಿದು, ಹಾಕಿಸ್ಕೊಂಬರೋದ್ರಿಂದ ಹಿಡಿದು, ಹಿಟ್ಟು ರುಬ್ಬಿಸ್ಕೊಂಬರೋದ್ರಿಂದ ಹಿಡಿದು ಪ್ರತಿಯೊಂದು ನಮ್ಮವ್ ಮಾಡ್ತಿದ್ಲ. ಏನ್ ಮಾಡ್ತೀರಿ ನೀವ? ಆಕಳದ್ದು ದನದ್ದು ನಮ್ಮಪ್ಪ ಏನು ಮಾಡ್ತಿದ್ದಿಲ್ಲ. ವಯಸ್ಸಿನಾಗ ಜಾಸ್ತಿ ಏನು ಕೆಲಸ ಮಾಡಿಲ್ಲ ಅವ. ಕುಡಿದು ತನ್ನ ಹೊಲ ಮಗ ಮಾಡಿದ್ದ ಸರಿ ಅಂತಿದ್ಲ ನಮ್ಮಮ್ಮ. ಏನ ಗಂಡಸೂರಿಗೆ ಕೆಲಸ ಹೇಳ್ಬೇಡ್ರಿ ಅವ್ವ, ಗಂಡಸೂರ್ ಮಾಡ್ಬೇಕನ, ಎಲ್ಲಾ ಹೆಂಗಸೂರ್ ಕೆಲಸ ಹೆಂಗಸೂರ್ ಮಾಡ್ಬೇಕು ಅಂತಿದ್ಲು. ಗೊತ್ತೈತೇನ್ ನಿಮಗ? ಯಾವತ್ತು ನಮ್ಮವ್ವ ಆ ಮಾತು ನಮಗ ಕಲಿಸಿಲ್ಲ. ಏನ ನನ್ನ ಅಂಡರ್ವೇರ್ ಜಳಕಕ್ಕೆ ಹೋದ್ರೆ ನಾನಾ ಹೋಗ್ಕೊಂಡು ಬರ್ತೀನಿ. ಯಾಕ? ನಮ್ಮವ್ ಹೇಳ್ಕೊಟ್ಟ ಪಾಠ ಅದ, ನಿಮ್ ಕೈಯಾಗ ಹೋಗ್ಸೋದಿಲ್ಲ ನಾನು. ಅದನ್ನ ನೀವು ತಿಳ್ಕೊರಿ ಮೊದಲ. ಇವತ್ತ ಹೇಳಾಕತ್ತೀನಿ, ವಯಸ್ಸಾದ ಕಾಲಕ್ಕೆ ಮೊದ್ಲು ಕುಂದ್ರಿಸಿ ಮಾಡಿ ಹಾಕೋದನ್ನ ಕಲೀರಿ. ಏನ ಅವತ್ತು ದೀಪ ಬಂದೇನ ಹೇಳಿದೆಲ್ಲ, ನಮ್ಮ ಅವ್ಗ ನಮ್ಮ ಅತ್ತಿಗೆ ತ್ರಾಸ್ ಕೊಡ್ತಾಳ ಅಂತೇಳಿ. ಈಗ ನೀನ್ ಮಾಡ್ತಿರೋ ಕೆಲಸ ಏನ? ಅದನ್ನೇ ಮಾಡ್ತಾ ಇರೋದು. ಎಷ್ಟು ಕೂಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ರ, ನೀವು ಹೆಣ್ಮಕ್ಳು ಮಾಡೋ ಕುತಂತ್ರ ಬುದ್ಧಿಯಿಂದ ನಾವು ಬೇರೆ ಆಗ್ತಾ ಇದೇವಿ ಇಲ್ಲಿ. ಗೊತ್ತೈತಿ? ಈ ವಯಸ್ಸಾದ ಕಾಲಕ್ಕೆ ಹಿತ್ತಲಾಗ ಮಳೆ ಅನ್ನಂಗಲ್ಲ, ಚಳಿ ಅನ್ನಂಗಲ್ಲ, ಈ ನಮ್ನಿ ಮಂಜ್ ಬೀಳಾಕತ್ತೈತಿ, ಈ ನಮ್ನಿ ತಂಡ್ಯಾಗ ಅಡಿಗೆ ಮಾಡ್ಕೊಂಡು ತಿನ್ಬೇಕನ ಅವ್ರು. ಮೊದಲು ಮಾಡ್ಕೊಂತಿದ್ರು, ಈಗ ಬಿಟ್ಟಾರ ಅನ್ನೋ ಅರ್ಥಕ್ಕೆ ಮಾತಾಡಕತ್ತೀರಿ ನೀವು. ಯಾಕ? ಆಕಿ ನಮ್ಮವ್ ತಿನ್ನು 2 ರೊಟ್ಟಿ, ನಮ್ಮಪ್ಪ ತಿನ್ನು 2 ರೊಟ್ಟಿ, ನಿಮ್ಗೆ ಮಾಡಿ ಹಾಕಕ್ಕಾಗದಲ್ಲನ? ಏನ್ 10 ರೊಟ್ಟಿ ತಿಂತಾಳನ? ವಯಸ್ಸಾದ ಕಾಲಕ್ಕೆ ನೀವು ಮಾಡ್ಲಾರ್ದ ಇನ್ಯಾರು ಮಾಡ್ಬೇಕು? ಮತ್ತೆ ಎದಕ್ ಸಾಕ್ತಾರ ಮಕ್ಳು ಮರಿನ? ಮುಂದೆ ಆಸರಕ್ಕವ ಅಂತೇಳಿ ಸಾಕೋದು. ಈಗ ನಾಳೆ ನಿಮ್ಮ ಹೊಟ್ಯಾಗ ಒಂದೊಂದು ಗಂಡು ಹುಟ್ಟ್ಯಾವ, ನಾಳೆ ಬಂದು ಸುಸ್ತ್ಯಾರ ನಿಮಗೆ ಹಿಂಗೆ ಮಾಡಿದ್ರೆ ನಿಮಗೆ ಗೊತ್ತಾಗತ್ತವಾಗ. ರೀ ನಾವೇನು ಮಾತಾಡ್ಬಾರ್ದು ಮಾತಾಡ್ತೀರಿ, ಕೆಲಸದ್ದು ಸ್ವಲ್ಪ ಒತ್ತಡ, ಮನೆಗೆ ಬಂದು ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ ಹೇಳ್ತು. ರೂಪಾ, ಸಮರ್ಥನೆ ಕೊಟ್ಕೋಬೇಡ, ನನಗೆಲ್ಲ ಗೊತ್ತೈತಿ. ಹೇಳಾಕತ್ತೇನಿ, ಕೇಳಿ ನಿನಗಷ್ಟೇ. ಎಷ್ಟು ಒಳ್ಳೆ ಅವ್ವ ಅದಾಳಲ್ಲ ನನಗೆ. ಏನ ನಿನಗೂ ಅಷ್ಟ ಒಳ್ಳೆ ಅತ್ತಿ ಸಿಕ್ಕಾಳ ನಿಮ್ಗೆ. ಎಷ್ಟು ನೀ ಆಕಿನ ಕಾಯ್ಕೊಂಡು ಹೋಗಿಯಲ್ಲ, ಅದು ನಿಮ್ಗೆ ಒಳ್ಳೇದು. ಗಂಡುಗಳು ನಂಬಲಿಲ್ಲ ನಿಮ್ಗಂತೇಳಿ ರೊಕ್ಕ ಕೊಟ್ಲು ಮಾರಿ. ಏನು ಆಕಿಗೆ ಅವಶ್ಯಕತೆನೇ ಇದ್ದಿದ್ದಿಲ್ಲ, ಸುಮ್ಮನೆ ಇರ್ಬೋದಿತ್ತಕ್ಕೆ. ಏನು ಆದ್ರೂ ಆಕಿ ಕೊಟ್ಲು, ಅದನ್ನ ಅರ್ಥ ಮಾಡ್ಕೊರಿ. ನಿಮ್ಮ ತವ್ರ ಮನ್ಯಾಗ ನಿಮ್ಮ ಮಕ್ಕಳು ನೋಡಿ 1 ರೂಪಾಯಿ ಹುಟ್ಟಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿರನ? ಅತ್ತಿ ಕೆಟ್ಟಕ್ಕಿದ್ರ, ಗಯ್ಯಾಳಿ ಇದ್ರ, ಮಾತಿಗೆ ಮಾತು ವಾದಿಸ್ತಿದ್ರ, ಕುತಂತ್ರ ಬುದ್ಧಿ ಇದ್ರ, ಹೆಣ್ಣು ಮಕ್ಳಿಗೆ ಈಡ್ ಮಾಡ್ತಾಳಪ್ಪ, ಏನು ನಮಗ್ ಕೊಡುದಿಲ್ಲಪ್ಪ ಅನ್ನಂಗಿದ್ರ ಮಾಡ್ರಿ, ಅಡಿಚ್ಚಿ ಯಾರು ಬೇಡ ಅಂದ್ರ. ಯಾಕಂದ್ರೆ ಅವ್ರು ಹಂಗ ಇರ್ತಾರ, ನೀವು ಹಂಗ ಇರ್ತೀರಿ. ಆದ್ರೆ ಇಲ್ಲಿ ಹಂಗಿಲ್ಲ, ನಮ್ಮವ್ ಏನ ಮಾಡಿದ್ರು ನಮ್ಮ ಸಲುವಾಗಿ ಮಾಡ್ತಾಳ. ಅಕ್ಕಿಗೂಟು ನೀವು ಇಷ್ಟು ನಿಷ್ಠುರಾಗಿ ನಡ್ಕೊಳ್ಳೋದ? ಏನೋ ಒಂದು ಸಾಯಿಕಲ್ಕ 2 ಜೀವನ ಚಂದಾಗಿ ನೋಡ್ಕೊಳಕಾಗಂಗಿಲ್ಲ ನಿಮ್ಗ. ನಂದು ಗೋಕುಲ್ದಂತ ಮನಿನ ಕುರುಕ್ಷೇತ್ರ ಮಾಡಾಕತ್ತೀರಿ. ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಂತೀರೋ ಏನೋ. ಯವ್ವ ಅಕ್ಕ, ಮಾವಾರ ಇಷ್ಟೆಲ್ಲ ಮಾತಾಡ್ಬಿಟ್ರ. ನನ್ನ ಮಗ ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಕೊಂಡಾನ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಕೈ ತಪ್ಪಿ ಹೋದ ನನ್ನ ಮಗ ಅಂತ ಮಾಡಿದ್ದೆ. ಇವತ್ತು ನನ್ನ ಮಗ ಮಾತಾಡಿದ್ದು ನನಗೆ ಹಾಲು ಕುಡ್ದಷ್ಟು ಖುಷಿ ಆಯ್ತು. ತಾಯಿ ಬಗ್ಗೆ ಮಗಗಿರ್ಬೇಕಾದಂಥ ಗೌರವ ಇದೆ. ಅವ್ರು ಏನು ಕೊಡ್ತಾರ ಏನು ಬಿಡ್ತಾರ ಅದು ಆಮೇಲೆ. ಇಷ್ಟರ ಆಯ್ತಲ್ಲ ನನ್ನ ಮಗ ಬಿಡವ. ಹೆಂಗಾಗೈತ್ರಿ ಸೀರೆ? ಚಂದ ಆಗೈತಿ. ಆದ್ರ ಶಾಂತಕರ್ ಕೂಡ ಜಗಳ ಮಾಡಿದೆ. ನಿಮಗೆ ಯಾರಂದ್ರೆ? ನನಗ ಯಾರು ಅನ್ನಕ್ಕೆ ಏನೈತಿ, ನನಗೆಲ್ಲ ಸುದ್ದಿ ಗೊತ್ತಾತ. ಅವ್ರ ಕಿವುಡ್ ಮಲ್ಲಮ್ಮಜ್ಜಿ ಎಲ್ಲ ಇದ್ಲಂತ, ಆಕಿನ ಹೇಳಿದ್ಲ. ಆ ಮುದುಕಿ ಕೆಟ್ಟ ಕಿವಿಗೆ ನಾ ಜಗಳ ಮಾಡಿ ಕೇಳತಂತ. ಅಬ್ಬಬ್ಬಬ್ಬ, ಅಡ್ಡಿ ಇಲ್ಲ ಬಿಡು. ಹಂಗಾರ ಕಿವಿ ಶಾರ್ಪ್ ಆಗ್ಯಾವ. ಹಂಗಾರ ನಾ ಜಗಳ ಮಾಡಿ ದಟ್ಟ ಹೇಳಿದ್ಲ, ಅವ್ರು ಏನಂದ್ರ ಅಂತ ಹೇಳಿಲ್ಲ. ನೋಡು, ನಾನು ಒಂದು ಮಾತು ಹೇಳಲ್ಯಾ ನಿನಗ, ಅವ್ರು ಹಂಗೆ ತಪ್ಪಾಗಿ ನಿನ್ನ ಮನ್ಸಿಗೆ ನೋವಾಗುವಂಗೆ ಏನೂ ಮಾತಾಡಿರಂಗಿಲ್ಲ. ಏನಾರ ಒಂದು ಸಣ್ಣ ಪುಟ್ಟ ಮಾತು ಬಂದಿರ್ಬೋದು. ಆದ್ರೆ ಜಗಳ ಮಾಡಿ ಅವ್ರನ್ನೂ ಅತ್ತ ಕಳಿಸಿ ಇವ್ರನ್ನ ಇತ್ತ ಕಳಿಸಿ ದೂರ ಆಗುವಂಥದ್ದು ಏನು ಇದ್ದಿದ್ದಿಲ್ಲ ಅದ್ರಾಗ. ಅಷ್ಟೇನು ಅವ್ರು ಮಾತಾಡಿರಲ್ಲ, ತಪ್ಪೇನೋ ನಿಂದೆ ಇರ್ಬೇಕಂತ ಅನ್ಸಾಕತ್ತದ ನನಗೆ. ಅಂದ್ರೆ ಯಾರೇನು ಹೇಳ್ತಾರ ಅದನ್ನ ಕೇಳ್ತಿ. ನಾ ಇಲ್ಲಿ ಏನು ಹೇಳ್ತೇನೆ ಅನ್ನೋದು ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲಲ್ಲ. ಅಂದ್ರೆ ಕಟ್ಕೊಂಡು ಹೆಂಡತಿಕ್ಕಿಂತ ನಿಮಗೆ ಮಂದಿ ಮಾತ ಮುಖ್ಯ ಆತ. ಆ ಕೆಪ್ಪ ಮುದಿ ಕೇಳಿದ್ದನ್ನು ಕೇಳಾಕತ್ತೀರಿ. ಇವ್ರು ಏನು ಮಾತಾಡಿಲ್ಲ ಅಂತ ನೀವು ಅನ್ಕೊಂಡ್ಬಿಟ್ರಿ. ನಾನಾ ಜಗಳ ಗಂಟೆ ಅಂತ ನಿಮ್ಮ ತಲೆಯಾಗ. ಅವ್ರು ನನ್ನ ಮನ್ಸಿಗೆ ನೋವಾಗೋಂಗೆ ಮಾತಾಡಿದ್ದಕ್ಕೆ, ನನ್ನದು ಸಿರಿತನ ಇದೆಲ್ಲ ನೋಡಿ ಹೊಟ್ಟಿ ಹುರ್ಕೊಂಡಿದ್ದಕ್ಕೆ ಏನು ನಾನು ಅವ್ರಿಗೆ ಹಂಗೆ ಮಾಡಿದ್ದೆ. ನೋಡು, ಯಾಕೋ ಆದ್ರೂ ಸ್ವಲ್ಪ ಇತ್ತಿತ್ತಾಗ ನೀ ಬದ್ಲಿ ಆಗ್ತಿರೋದಂತೂ ಗ್ಯಾರಂಟಿ. ನಾನು ನೋಡೇನಿ, ಗಂಡ ಅನ್ನೋದು ಒಂದು ಸ್ವಲ್ಪ ಕಡಿಮೆನೇ ಆಗೈತೆ ಮರ್ಯಾದೆ. ಯಾಕೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ರೊಕ್ಕದಿಂದ ನೀ ಹಿಂಗೆ ನಡ್ಕೊಳಕತ್ತೀಯ ಏನೋ, ನನಗೂ ಅದು ಗೊತ್ತಾಗೋಲ್ತ. ಆದ್ರೆ ಆದಷ್ಟು ಒಂದು ಸ್ವಲ್ಪ ತೆಲಿಗೆ ಏರ್ತಾ ಇರೋ ಮದಾನ ಕೆಳಗಿಳಿಸ್. ಮೊನ್ನೆ ಹೇಳಿದೆ ನಿನ್ನ ಮಗ್ಗ ಗಾಡಿ ಕೊಡಿಸ್ಬೇಡ ಅಂತೇಳಿ, ಗಾಡಿ ಕೊಡಿಸಿ ಈಗ ನೋಡಿದ್ರೆ ಓದಂಗಲ್ಲ ಬರೆಯಂಗಿಲ್ಲ ಚಂದಾಗಿ. ಬೇಕತ್ತ ಗಾಡಿ ತೊಗೊಂಡು ಅಡ್ಡಾಡಕತ್ತಾನ. ಏನು ಈಗ ನಿನ್ನೆ ಅಲ್ಲೇ ಹುಂಚಿ ಗಿಡದ ಬಿಡ್ದಾಗ ಹಾಸಿ ಹೊಂಟಿದ್ದ, ಒದರಿದೆ, ಕೇಳತ್ಕಂತತಿ. ಆದ್ರೂ ಕೇಳಿಸ್ಲಾರ್ದಂಗ ಹಂಗ ಪಾರಾಗಿ ಬಂದ. ನನಗೆ ರಾತ್ರಿ ನಾನು ಬಂದಾಗ ಲೇಟ್ ಆಗಿತ್ತ, ಬೈಯಕ್ಕಾಗಲಿಲ್ಲ, ಸುಮ್ಮನಾದೆ. ಏನು ಆ ಗಾಡ್ಯಾಗ ಮುಕ್ಕಳರಿ ಪೆಟ್ರೋಲ್ ಹಾಕ್ಸ್ಕೊಡತ್ತಿ, ಅವ್ನು ಎತ್ಬೇಕತ್ತ ಅಡ್ಡಾಡಕತ್ತಾನ. ನೋಡು, ಈಗ ಒಳ್ಳೆ ಓದೋದು ಎಕ್ಸಾಮ್ ಟೈಮ್, ಇನ್ನೇ 2 ತಿಂಗಳು 3 ತಿಂಗಳು ಉಳಿತು ಎಕ್ಸಾಮಿಗೆ. ಅವಂಗ ಓದಾಕ ಹೇಳಿ, ನೀನು ಇದನ್ನ ಬಿಡಿಸ್ತೀನಿ, ಇದನ್ನ ಗಾಡಿಗೆ ಕಸ್ಕೊಂಡು ಇಡೋದನ್ನ ಚಾವಿ ಕಸ್ತ. ಏನ ಪೇಲಿಗಿಲಾದ ಮತ್ತೆ ಹೇಳಾಕತ್ತೇನೆ ನಾನು ನಿನಗೆ, ಅಷ್ಟ ತಿಳ್ಕೊ. ನನ್ನ ಮಗ ಓದುದು ನನಗೆ ಗೊತ್ತೈತಿ, ನೀವು ನನಗೆ ಹೇಳ್ಬೇಡ್ರಿ. ಗಾಡಿ ಕೊಡ್ಬೇಡಂತ ಯಾರದ ಅಂದವ್ರು ನಿಮಗೆ? ಏನೋ ಆಸೆ, ಇನ್ನೊಂದು 4 ದಿನ ಹೊಡಿತಾನ, ಆಮೇಲೆ ಅವನ ಮೂಲಾಗಿಟ್ಟು ಓದ್ಕೋತಾನ. ಇಲ್ಲ, ನೀ ಯಾಕೋ ಒಂಥರನೇ ಆಗಾಕತ್ತಿ ಬಿಡ ನೀನು.
ಈಗ ಅದು ಬಿಡ್ರಿ, ಸೀರೆ ಹೆಂಗಾಗೈತೆ ಅಷ್ಟೇ ಹೇಳ್ರಿ. ಬರೀ ದೇಹ ಸೌಂದರ್ಯ ಒಂದ ಇಂಪ್ರೂವ್ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ ಗಿರ್ಜಿ. ಮನಸ್ಸನ್ನ ಕುರೂಪವಾಗಿ ಇಟ್ಕೋಬೇಡ. ಏನ ಹಾ, ಕುರುಪಾಗಿ ಇಟ್ಕೋಬೇಡ, ಇಂಥದ ಹೇಳ್ರಿ. ಅದೇ ಕಿವಿ ಊದ್ ಕಳ್ಸಿರ್ಬೇಕು, ಮತ್ತೇನೇನೈತಿ? ಏನ ನೋಡ್, ನಿಂಗೆ ತಿಳ್ದಂಗೆ ಮಾಡು. ಹೇಳೋದಂತರೂ ಹೇಳೇನಿ. ನನಗೆಲ್ಲ ಗೊತ್ತೈತೆ ಹೋಗ್ರಿ. ತಗ ಅಲ್ಲ, ನಮ್ದೊಂದು ಇದು ಮನಿ ನೋಡ್ತಾಳ, ಅದಕ್ಕೊಂದು ಏನಾರ ಮಾತಾಡ್ತಾಳ. ರೊಕ್ಕ ನೋಡ್ತಾಳ, ಅದಕ್ಕೊಂದು ಏನಾರ ಮಾತಾಡ್ತಾಳ. ಈಗ ಶಾಂತಕ್ಕೆ ಏನಂದ್ಲು ಗೊತ್ತೈತೆ ನಿಮ್ಗೆ? ದೊಡ್ಡ ಏನಕ್ಕೆ ತಲೆ ಮೇಲೆ ಕುಂದಿರ್ಸ್ಕೊಳಕತ್ತೀರಲ್ಲ. ಅಯ್ಯೋ, ನನ್ನ ಮನೆಗೆ ಬಂದಿದ್ದಿ 1,000 ರೂಪಾಯಿ ನೆನಪಿಲ್ಲ ನಿನಗೆ? ಬಂದು ನನ್ನ ಮನೆ 1,000 ರೂಪಾಯಿನ ತಗೊಂಡು ಹೋಗಿ ಎಣ್ಣೆ ಸಂತಿ ತಗೊಂಡು ನಿಮ್ಮ ಅಣ್ಣ ಅತ್ತಿಗೆಮ್ಮ ಬಂದಾಗ ಅಡಿಗೆ ಮಾಡಿ ಹಾಕಿದ್ದಿ, ಅದು ನೆನಪಿಲ್ಲ ನಿನಗೆ ಅಂತಾಳ. ಮತ್ತೆ ಇದನ್ನ ಯಾಕೆ ಅನ್ಬೇಕಿ ಮಾತನ್ನ? ಆಕೆ ಅದು ಮಾತಂದಿದ್ದಕ್ಕೆ ನಾನು ಮತ್ತೆ ಸಿಟ್ಟಿಗೆದ್ದು ಅಂದಿದ್ದು. ಅವ್ರು ಅಂದಿದ್ದು ಯಾವುದು ನಿಮಗೆ ಲಕ್ಷ್ಯ ಬರೋದಿಲ್ಲ, ನಿಮಗೆ ನೆಟ್ಟಗೂ ಇರಂಗಿಲ್ಲ. ಅವ್ರು ಅಂದಿದ್ದು ಹೇಳಿದ್ರ ನಿನಗೆ? ಗಿರ್ಜಿ ನನ್ನಂತೆಲ್ ಬಂದು ಪಾರಕ್ಕರಾಗ್ಲಿ ಶಾಂತಕ್ಕರಾಗ್ಲಿ ಏನೂ ಹೇಳಿಲ್ಲ. ಹೇಳ್ತಾಳೆ ಹಿಂಗ, ತಪ್ಪಕ್ಕಿದೆ ಐತಲ್ಲ. ಈಕಿ ಪಾರಿದೆ ಎಲ್ಲ ತಪ್ಪ. ಈಕಿಗೆ ಆಕಿ ಸಪೋರ್ಟ್ ಮಾಡಿದ್ಲ, ಅದಕ್ಕೆ ನಾನು ಅವ್ರಿಬ್ಬರನ್ನ ಕೈ ಬಿಟ್ಟಿದ್ದೆ. ಸುಮ್ನಿರ್ರಿ, ಏನ್ ಇವ್ರಾಗ ಬೇಕಾದಂಗ ರೊಕ್ಕ ಐತಿ, ಹೇಳಿದ ಕೆಲಸ ಬಂದ್ ಮಾಡೋಕಾರ. ಏನು ನೋಡಿ, ನಿನಗೇ ಬಿಟ್ಟಿದ್ದು. ಹೇಳಷ್ಟಂತರೂ ಹೇಳ್ತೀವಿ. ಮನುಷ್ಯ ತಿಳ್ಕೊಂಡ್ರೆ ಒಳ್ಳೇದು, ತಿಳ್ಕೊಲಿಕ್ಕಂದ್ರೆ ಏನು ಮಾಡೋಕ್ಕಾಗತ್ತೆ?